ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶ್ರುತಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇದು ಬಂದು ಮಂಗಳವಾರದ ವ್ಲಾಗ್ ಆಗಿರುತ್ತೆ. ಇವತ್ತಿನ ದಿನ ಹೇಗಿರುತ್ತೆ ಅನ್ನೋದನ್ನ ಈ ಒಂದು ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಈ ಒಂದು ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಾನು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಯಕ್ಷಿತ್ನ ಸ್ಕೂಲಿಂದ ಕರ್ಕೊಂಡು ಬಂದು ಅವನಿಗೆ ಊಟ ಮಾಡಿಸಿ ಮಲಗಿಸಿದ್ದೀನಿ. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬಂತಲ್ವಾ, ನಾನು ಕ್ಲೀನಿಂಗ್ ಏನು ಕೂಡ ಸ್ಟಾರ್ಟ್ ಮಾಡಿರಲಿಲ್ಲ. ಹಾಗಾಗಿ ಇವತ್ತು ಈ ಕಡೆ ಇನ್ನೊಂದು ರೂಮ್ ಇದೆಯಲ್ಲ, ಅದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಅದಕ್ಕಿಂತ ಮುಂಚೆ ಸ್ವಲ್ಪ ಬಟ್ಟೆಗಳೆಲ್ಲ ಇತ್ತು, ಅದನ್ನೆಲ್ಲನೂ ಮೆಷಿನ್ಗೆ ಹಾಕ್ಬಿಟ್ಟು ಆಮೇಲೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಫಸ್ಟ್ ನಾನಿಲ್ಲಿ ರೂಮ್ ಕ್ಲೀನ್ ಮಾಡೋದಕ್ಕಿಂತ ಮುಂಚೆ ಈ ರೂಮಲ್ಲಿ ಒಂದು ಫೋಟೋನ ಇಟ್ಟಿದ್ದೀವಿ. ಇದು ನಾವು ನಮ್ಮ ಹಳೆ ಮನೇಲಿ ಇದ್ವಲ್ಲ, ಆವಾಗ ನಾನು ದೇವ್ರ ಮನೇಲಿ ಇಟ್ಕೊಂಡಿದ್ದಂಥ ಫೋಟೋ. ನಾವು ಫಸ್ಟು ಎಲ್ಲೇ ಹೋದ್ರೂ ಅಷ್ಟೇ ಒಂದು ಮನೇಲಿ ಯೂಸ್ ಮಾಡಿದ ಫೋಟೋನ ಇನ್ನೊಂದು ಮನೆಯಲ್ಲಿ ಯೂಸ್ ಮಾಡಬಾರ್ದು ಅಂತಾರೆ. ಹಾಗಾಗಿ ನಾನು ಈ ಫೋಟೋನ ಹಾಗೆ ಇಟ್ಬಿಟ್ಟಿದ್ದೆ. ಆನಂದ್ ಇದನ್ನು ತಂದು ಈ ರೂಮಲ್ಲಿ ಇಟ್ಟಿದ್ದಾರೆ. ಅದರಲ್ಲಿ ಇದ್ದಂಥ ಹೂ ಎಲ್ಲನೂ ತೆಗೆದ್ಬಿಟ್ಟು ಇವಾಗ ಫಸ್ಟು ಧೂಳು ತೆಗೆದ್ಬಿಡೋಣ ಅಂತ ಹೇಳಿ ಧೂಳು ತೆಗಿತಾ ಇದ್ದೀನಿ. ಈ ಒಂದು ಕೆಲಸ ಆದರೆ ಆಲ್ಮೋಸ್ಟ್ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತಲ್ವಾ. ಸೊ ಹಾಗಾಗಿ ನಾನು ಫಸ್ಟು ಧೂಳು ತೆಗೆದ್ಬಿಡೋಣ ಅಂತ ಧೂಳು ತೆಗಿತಾ ಇದ್ದೀನಿ. ಈ ಒಂದು ಸ್ಟಿಕ್ ಏನಿದೆ ಧೂಳು ತೆಗೆಯೋದು, ಇದಂತೂ ನನಗೆ ತುಂಬಾ ಹೆಲ್ಪ್ ಆಗಿದೆ ಅಂತ ಹೇಳ್ಬೋದು. ಮೊದಲೆಲ್ಲ ನಾನು ಕಸನ್ ಪರ್ಕೆ ಇದೆಯಲ್ಲ ಅದರಲ್ಲಿ ತೆಗಿತಾ ಇದ್ದೆ. ತುಂಬಾ ಕಷ್ಟ ಆಗೋದು, ಇಟಕ್ತಾ ಇರಲಿಲ್ಲ, ಏನಂದರೆ ಏನೂ ಇಲ್ಲ. ಬಟ್ ಇವಾಗ ಇದರಲ್ಲಂತೂ ಆರಾಮ್ಸೆ ನಿಂತ್ಕೊಂಡು ನಾನು ಧೂಳನ್ನ ತೆಗಿಬೋದು. ಅಷ್ಟು ಪರ್ಫೆಕ್ಟ್ ಆಗಿದೆ, ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ಧೂಳೆಲ್ಲ ತೆಗೆದಿದ್ದಾದಮೇಲೆ ಇಲ್ಲಿ ನಾವು ಈ ರೂಮಲ್ಲಿ ನಮ್ಮದು ಮದುವೆದು ಒಂದು ಫೋಟೋನ ಹಾಕಿದ್ದೀವಿ, ಫೋಟೋ ಫ್ರೇಮ್ನ. ಮಾಮೂಲಿ ಹಾಗೆ ನಾವು ಮಲ್ಕೊಳ್ಳೋ ಅಂಥ ಬೆಡ್ರೂಮಲ್ಲೂ ಕೂಡ ಒಂದು ಫೋಟೋ ಇದೆ ನಮ್ಮದು. ಅದು ಬಂದು ಮುಹೂರ್ತದ್ದು ನಮ್ಮದು ಏನು ಔಟ್ಫಿಟ್ ಇದೆ ಅದರದ್ದು ಒಂದು ಫೋಟೋನ ಆ ರೂಮಲ್ಲಿ ಹಾಕ್ಕೊಂಡಿದ್ದೀವಿ. ಇದು ಒಂದು ರಿಸೆಪ್ಷನ್ದು ಔಟ್ಫಿಟ್ಟು. ಎರಡರದ್ದು ಒಂದೊಂದು ಫೋಟೋ ಇರಲಿ ಅಂತ ಹೇಳಿ ನಾನು ಈ ರೂಮಲ್ಲಿ ಹಾಕ್ಕೊಂಡಿದ್ದೀನಿ. ಹಾಗಾಗಿ ಫೋಟೋ ಇತ್ತಲ್ಲ ಅದನ್ನು ನೀಟಾಗಿ ಒರೆಸಿ ಹಾಗೆ ಅದ್ರ ಹಿಂದೆ ಧೂಳೆಲ್ಲ ಇರುತ್ತಲ್ವ ಅದನ್ನು ಕೂಡ ನೀಟಾಗಿ ಒರೆಸ್ಕೊಂಡು ಫೋಟೋನು ಕೂಡ ಒರೆಸಿ ಇಟ್ಟಿದ್ದೀನಿ ಆ ಕಡೆ. ಅದಾಗಿದ್ಮೇಲೆ ನಾನು ಇಲ್ಲಿ ದೇವ್ರ ಫೋಟೋ ಇತ್ತಲ್ಲ ಅದನ್ನು ಕೂಡ ನೀಟಾಗಿ ಒರೆಸ್ಕೊಂಡು ಅದರಲ್ಲಿದ್ದಂಥ ಹಿಂದೆ ಇದ್ದಂಥ ಧೂಳೆಲ್ಲನೂ ತೆಗೆದ್ಬಿಟ್ಟು ಇವಾಗ ಕೆಲಸ ಇರೋದು ನನಗೆ ವಾರ್ಡ್ರೋಬ್ನ ಕ್ಲೀನ್ ಮಾಡೋದಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಈ ಒಂದು ವಾರ್ಡ್ರೋಬಲ್ಲಿ ಮೇಲ್ಗಡೆ ಯಕ್ಷಿತಿದು ಬೇಡದೇ ಇರೋವಂಥ ಬಟ್ಟೆಗಳು ಹಳೆಯದಾಗಿರುತ್ತಲ್ಲ ಅವನಿಗೆ ಆಗದೆ ಇರೋವಂಥ ಬಟ್ಟೆಗಳನ್ನ ಇಟ್ಟಿದ್ದೀನಿ. ಹಾಗಾಗಿ ಒಂದು ಫಸ್ಟು ನಾನು ತೊಗೊಂಡಂಥ ಶೂ ಅಂದರೆ ಅದು ಇವಾಗ ಅವನಿಗೆ ಆಗಲ್ಲ, ನೆನಪಿಗೆ ಅಂತ ಅಂದ್ಬಿಟ್ಟು ಹಾಗೆ ಇರಲಿ ಅಂತ ಇಟ್ಕೊಂಡಿದ್ದೀನಿ. ಹಾಗೆ ಕೆಲವೊಂದು ತುಂಬ ವಸ್ತುಗಳನ್ನ ನಾನು ಹಾಗೆ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ಮೆಮೊರೀಸ್ಗೆ ಇರಲಿ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದೀನಿ. ಅವನಿಗೆ ಆಗ್ತಿದ್ದಂಥ ಏನಪ್ಪ ಲಂಗೋಟ್ ಆಗಿರ್ಬೋದು, ಮತ್ತು ಕೆಲವೊಂದು ಬಟ್ಟೆಗಳಾಗಿರ್ಬೋದು ಎಲ್ಲನೂ ಕೂಡ ಹಾಗೆ ಇಟ್ಕೊಂಡಿದ್ದೀನಿ. ಸುಮಾರು ಬಟ್ಟೆಗಳನ್ನ ಇಟ್ಟಿದ್ದೀನಿ. ಹಾಗೆಯೇ ಅವನಿಗೆ ಪುಟ್ಟದು ಸಾಕ್ಸ್ ಇತ್ತಲ್ಲ, ಶೂ ಆಗಿರ್ಬೋದು, ಮತ್ತು ತಲೆಗೆ ಹಾಕ್ತಾರಲ್ಲ ಕ್ಯಾಪ್ ಆಗಿರ್ಬೋದು, ಈ ಥರದ್ದು ತುಂಬ ವಸ್ತುಗಳನ್ನ ನಾನು ಹಾಗೆಯೇ ಇಟ್ಕೊಂಡಿದ್ದೀನಿ ಮೆಮೊರೀಸ್ಗೆ ಇರಲಿ ಅಂತ ಹೇಳ್ಬಿಟ್ಟು. ಈ ಒಂದು ವಾರ್ಡ್ರೋಬಲ್ಲಿ ಮೇಲ್ಗಡೆ ಅವನದು ಬಟ್ಟೆಗಳನ್ನ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಅವನಿಗೆ ಒದಿಸ್ತಿದ್ದಂಥ ಅವಾಗೆಲ್ಲ ಸೀರೆಗಳು ಹಾಗೆ ಶಾಲ್ಗಳು ಇದನ್ನೆಲ್ಲನೂ ಕೂಡ ನೆನಪಿಗೆ ಇರಲಿ, ಮೆಮೊರೀಸ್ಗೆ ಅದನ್ನು ನೋಡಿದಾಗೆಲ್ಲ ನೆನಪಾಗ್ತಾ ಇರಬೇಕು ಅಂತ ಹೇಳಿ ಹಾಗೆ ಇಟ್ಕೊಂಡಿದ್ದೀನಿ. ಜೊತೆಗೆ ಅದು ಬಂದು ಲಂಗೋಟು ಫಸ್ಟ್ ಕ್ರೈಯಲ್ಲಿ ಆನಂದ್ ಫಸ್ಟು ಅವನಿಗೆ ಲಂಗೋಟನ್ನ ತೊಗೊಂಡು ಬಂದಿದ್ದು. ನಾವು ಅವಾಗ ಫಸ್ಟು ಒಂದು ವಾರ ಬೆಂಗಳೂರಲ್ಲೇ ಇದ್ವಲ್ಲ ಡೆಲಿವರಿ ಆದಮೇಲೆ, ಆವಾಗ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ತೊಗೊಂಡು ಬಂದಿದ್ರು. ಊರಲ್ಲಿದ್ದಾಗ ಮಾಮೂಲಿ ಬಟ್ಟೆಗಳನ್ನೇ ಕಟ್ ಮಾಡಿ ಹಾಕೊತಾ ಇದ್ದಿದ್ದು. ಸೊ ಈ ಥರ ಇರಲಿ ಅಂತ ಹೇಳ್ಬಿಟ್ಟು ನೆನಪಿಗೆ ಅದೆಲ್ಲನೂ ಕೂಡ ಹಾಗೆ ಇಟ್ಕೊಂಡಿದ್ದೀನಿ. ಸ್ವೆಟರ್ಗಳಾಗಿರ್ಬೋದು, ಮತ್ತು ಅವನಿಗೆ ನಾವು ಹೆಂಗೆ ಪಿಲ್ಲೋನ ಯೂಸ್ ಮಾಡ್ತಿದ್ವಿ ಅದೇ ಥರನೇ ಮಕ್ಳಿಗೂ ಕೂಡ ಅವಾಗ ಪಿಲ್ಲೋ ಇತ್ತು, ಇವಾಗಲೂ ಕೂಡ ಇದೆ, ಅದನ್ನು ಕೂಡ ಹಾಗೆ ಇಟ್ಕೊಂಡಿದ್ದೀನಿ. ಇವಾಗ ಅವನು ಸ್ವಲ್ಪ ವೆಯ್ಟ್ ಲಾಸ್ ಆಗಿರೋದ್ರಿಂದ ಅವಾಗೆಲ್ಲ ಆಗದೆ ಇರೋ ಕೆಲವೊಂದು ಟೀ ಶರ್ಟ್ಗಳು ಆಗುತ್ತೆ ಅಂತ ಅಂದ್ಬಿಟ್ಟು ಎತ್ತಿಡ್ತಾ ಇದ್ದೀನಿ. ಅದನ್ನೇ ವಾಶ್ ಮಾಡಿಬಿಟ್ಟು ಹಾಕೋಣ ಅಂತ ಹೇಳಿ. ಇವಾಗ ತುಂಬ ಸಣ್ಣ ಆಗಿದ್ದಾನಲ್ಲ, ಆವಾಗ ಎಷ್ಟು ದಪ್ಪ ಇದ್ದ ಅಂತಂದರೆ ಚೆಬ್ಬಿಯಾಗಿ ತುಂಬಾ ಚೆನ್ನಾಗಿದ್ದ. ನಂಗೆ ಎಲ್ಲರೂ ಹೇಳೋರು, ಎಷ್ಟು ಚೆನ್ನಾಗಿ ಸಾಕಿದ್ಯಾ ನಿನ್ನ ಮಗನ್ನ, ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ಯಾ ಅಂತ ಹೇಳೋರು ನಾನು ಊರಿಗೆ ಹೋದಾಗೆಲ್ಲ. ಅಷ್ಟು ಚೆನ್ನಾಗಿದ್ದ. ಇವಾಗ ಆಲ್ ಆಫ್ ಅ ಸಡನ್ ಅವನಿಗೆ ಫೀಡಿಂಗ್ ಸ್ಟಾಪ್ ಮಾಡಿದ್ಮೇಲೆ ವೆಯ್ಟ್ ಲಾಸ್ ಆಗಿಬಿಟ್ಟ.
ತುಂಬಾ ಬೇಜಾರಾಗುತ್ತೆ, ನನಗಾಗಿರ್ಬೋದು ಆನಂದ್ಗಾಗಿರ್ಬೋದು. ಎಷ್ಟು ಚೆನ್ನಾಗಿದ್ದ, ಇವಾಗ ಹೆಂಗಾಗ್ಬಿಟ್ಟಿದ್ದಾನೆ ಅಂತ. ಬಟ್ ಏನೂ ಮಾಡೋಕ್ಕಾಗಲ್ಲ, ಮಕ್ಕಳು ಬೆಳೀತಾ ಬೆಳೀತಾ ಸಣ್ಣ ಮತ್ತು ದಪ್ಪ ಆಗೋದು ಕಾಮನು. ಬಟ್ ಆದರೂ ಎಲ್ಲೋ ಒಂದು ಕಡೆ ತಾಯಿ ಆದವಳಿಗೆ ಫೀಲ್ ಆಗುತ್ತಲ್ವ, ಅದೇ ಥರನೇ ನನಗೂ ಕೂಡ. ಇನ್ನು ನಾನು ಮೇಲ್ಗಡೆ ಪೋರ್ಷನ್ ಮುಗಿಸಿದ ಮೇಲೆ ಇವಾಗ ಕೆಳಗಡೆ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ತೆಗಿತಾ ಇದ್ದೀನಿ. ಮೇಲ್ಗಡೆನೂ ಅಷ್ಟೇ ನೀಟಾಗಿ ಧೂಳೆಲ್ಲನೂ ತೆಗೆದು ಯಾವುದಾದ್ರೂ ಫೋಲ್ಡ್ ಆಗದೆ ಇರೋ ಬಟ್ಟೆಗಳಿದ್ರೆ ನೀಟಾಗಿ ಅದನ್ನು ಫೋಲ್ಡ್ ಮಾಡಿ ಎತ್ತಿಟ್ಟಿದ್ದೀನಿ. ಇದನ್ನು ಕೂಡ ಅಷ್ಟೇ ನೀಟಾಗಿ ಆರ್ಗನೈಸ್ ಮಾಡಿಬಿಡ್ತೀನಿ ಎಲ್ಲನೂ ಕೂಡ. ಅಂದರೆ ಈ ರೂಮ್ನ ನಾವು ಜಾಸ್ತಿ ಯೂಸ್ ಮಾಡೋದಕ್ಕೆ ಹೋಗಲ್ಲ. ಇಲ್ಲೆಲ್ಲ ನಾನು ಊರಿಂದ ಏನಾದರೂ ರಾಗಿ ತೊಗೊಂಡು ಬಂದರೆ ಅದನ್ನು ಇಟ್ಕೊಳ್ಳೋ ಅಂಥದ್ದು, ಮಾಮೂಲಿ ಪ್ರತಿನಿತ್ಯ ಏನು ಬಳಸೋ ಅಂಥದ್ದು ಇರುತ್ತೆ ಅದನ್ನೆಲ್ಲನೂ ಕೂಡ ಈ ಒಂದು ರೂಮಲ್ಲಿ ಇಟ್ಕೊತೀನಿ. ಅದೇ ರೀತಿಯಾಗಿ ನನಗೆ ಅಲ್ಲಿ ಅಂದರೆ ಕಿಚನ್ನಲ್ಲಿ ಗ್ಲಾಸ್ ಐಟಮ್ ಇಡೋದಕ್ಕೆ ಜಾಗ ಇಲ್ಲ, ಹಾಗಾಗಿ ಇಲ್ಲಿ ಒಂದು ಪೋರ್ಷನಲ್ಲಿ ನಾನು ಜಾಗ ಮಾಡಿಕೊಂಡು ಗ್ಲಾಸ್ ಐಟಮ್ಗಳನ್ನ ಇಟ್ಕೊಂಡಿದ್ದೀನಿ. ಜಾಸ್ತಿ ನಾನೇನು ಯೂಸ್ ಮಾಡೋದಕ್ಕೆ ಹೋಗಲ್ಲ ಗ್ಲಾಸ್ ಐಟಮ್ಗಳನ್ನ, ಬೇಕು ಅಂತಂದಾಗ ಬಂದು ತೊಗೊಳ್ಳೋಣ ಅಂತ ಹೇಳಿ ಇಲ್ಲೇ ಇಟ್ಕೊಂಡಿದ್ದೀನಿ. ಹಾಗೆ ನಂದು ಕೆಲವೊಂದು ಹಳೆ ಬಟ್ಟೆಗಳಾಗಿರ್ಬೋದು, ಆಮೇಲೆ ಬೆಡ್ ಸ್ಪ್ರೆಡ್ಗಳಾಗಿರ್ಬೋದು, ಮತ್ತು ಯಾರಾದರೂ ಊರಿಂದ ಬಂದು ಹೋಗ್ತಾ ಇರ್ತಾರಲ್ಲ ಅವ್ರ ಬಟ್ಟೆಗಳಾಗಿರ್ಬೋದು, ಅದನ್ನೆಲ್ಲನೂ ಕೂಡ ನಾನು ಇಲ್ಲಿ ಇಟ್ಕೊತೀನಿ. ನಾನು ಮೇಲ್ಗಡೆ ಕಬೋರ್ಡ್ಸ್ನಂತೂ ಮುಟ್ಟಕ್ಕೆ ಹೋಗಿಲ್ಲ. ಯಾಕೆ ಅಂತಂದರೆ ಇವಾಗ ಯುಗಾದಿ ಹಬ್ಬದ ಟೈಮಲ್ಲಿ ಕ್ಲೀನ್ ಮಾಡಿದ್ದೆ. ನನಗಂತೂ ಒಬ್ಳಿಗೆ ಅದನ್ನು ಕ್ಲೀನ್ ಮಾಡೋದಕ್ಕಾಗಲ್ಲ, ಓದಿಸಿಗೆ ಅಂತೂ ಕ್ಲೀನ್ ಮಾಡಿ ತುಂಬಾ ಟಯರ್ಡ್ ಆಗಿಬಿಟ್ಟಿತ್ತು. ಹಂಗಾಗಿ ಇವಾಗ ಕ್ಲೀನ್ ಮಾಡಿದ್ನಲ್ಲ, ಹಾಗಾಗಿ ನಾನು ಮೇಲೇನು ಕ್ಲೀನ್ ಮಾಡೋದಕ್ಕೆ ಹೋಗಲಿಲ್ಲ. ಎಷ್ಟು ಟೈಮ್ ಬೇಕು ಅಂತಂದರೆ ತುಂಬಾ ಟೈಮ್ ಬೇಕು ಅದನ್ನು ಕ್ಲೀನ್ ಮಾಡೋದಕ್ಕೆ. ಹಾಗೇನೆ ಲ್ಯಾಡರ್ ಇಲ್ಲ ಅಂತಂದರೆ ಕ್ಲೀನ್ ಮಾಡೋದಕ್ಕಾಗಲ್ಲ. ಹೋದ ಸರಿ ನಾನು ನಮ್ಮ ಓನರ್ ಹತ್ರ ಇಸ್ಕೊಂಡು ಕ್ಲೀನ್ ಮಾಡ್ಕೊಂಡಿದ್ದೆ, ಬಟ್ ಈ ಸಲ ಕ್ಲೀನ್ ಮಾಡೋದು ಬೇಡ ಅಂತಲೇ ನಾನು ಸುಮ್ಮನೆ ಆಗಿದ್ದು. ಮತ್ತೆ ಏನು ಕ್ಲೀನ್ ಮಾಡ್ತಾ ಇರೋದು ನೀಟಾಗಿ ಇರುತ್ತಲ್ವ, ಅಂದರೆ ಏನಪ್ಪ ಅಂದರೆ ಸ್ವಲ್ಪ ಧೂಳಾಗಿರುತ್ತೆ ಮತ್ತು ಜೇಡ ಅಂದರೆ ಗೋರ್ಕ ಕಟ್ಟಿರುತ್ತೆ ಅನ್ನೋದೊಂದು ಬಿಟ್ಟರೆ ಇನ್ನೇನು ಇಲ್ಲ. ಸೊ ನೀಟಾಗಿ ಎಲ್ಲನೂ ಸೇಫಾಗಿ ಅಲ್ಲಿರೋವಂಥ ಬಟ್ಟೆಗಳನ್ನ ಎತ್ತಿ ಇಟ್ಟಿದ್ದೀನಿ, ಏನು ತೊಂದರೆ ಇಲ್ಲ. ಅದಾಗಿದ್ಮೇಲೆ ಮೇಲ್ಗಡೆ ಎಲ್ಲನೂ ಕ್ಲೀನ್ ಮಾಡಿ ನೀಟಾಗಿ ಎಲ್ಲನೂ ಎತ್ತಿಟ್ಬಿಟ್ಟು ನಂದು ಲ್ಯಾಪ್ಟಾಪ್ ಆಗಿರ್ಬೋದು ಅದನ್ನು ಕೂಡ ಎಲ್ಲ ಅಲ್ಲೇ ಇಟ್ಟಿರ್ತೀನಿ ನಾನು. ಯಕ್ಷಿತ್ ಹತ್ರ ಆ ಥರ ಏನೋ ನಾವು ಕಾಣಂಗಿಡಕ್ಕಾಗದೇ ಇಲ್ಲ, ಆ ಥರದ್ದು ವಸ್ತುಗಳನ್ನೆಲ್ಲ ಎಕ್ಸ್ಪೆನ್ಸಿವ್ ಐಟಮ್ಗಳಿರ್ತಾವಲ್ಲ ಅದನ್ನೆಲ್ಲನೂ ಕೂಡ ನಾನು ಆ ಥರ ಇಟ್ಕೊಳ್ಳೋಕ್ಕೆ ಹೋಗಲ್ಲ. ಯಾಕೆಂದರೆ ಅವ್ನು ಹೀಗೆ ಅಂತ ನನಗೆ ಗೊತ್ತಲ್ವ, ಹಾಗಾಗಿ ನಾನು ಅದನ್ನು ಹೊರಗಡೆ ಇಡೋದಕ್ಕೆ ಹೋಗಲ್ಲ. ಲ್ಯಾಪ್ಟಾಪ್ನೂ ಅಷ್ಟೇ ನಾನು ಯೂಸ್ ಮಾಡಬೇಕು ಅಂದಾಗ ಯೂಸ್ ಮಾಡಿಕೊಂಡು ಮತ್ತೆ ನನ್ನ ಬ್ಯಾಗಲ್ಲಿ ಹಾಕ್ಬಿಟ್ಟು ಇಲ್ಲಿ ವಾಟರ್ ಬಾಲ್ ತಂದು ಇಟ್ಬಿಡ್ತೀನಿ. ಮೇಲ್ಗಡೆ ಎಲ್ಲ ಗ್ಲಾಸ್ ಐಟಮ್ಗಳನ್ನೆಲ್ಲನೂ ಕೂಡ ನೀಟಾಗಿ ಒರೆಸಿ ಎತ್ತಿಟ್ಟಾದಮೇಲೆ ಇವಾಗ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳಿ ಚಿಕ್ಕಪೇಟೆಯಿಂದ ಶಾಪಿಂಗ್ ಮಾಡ್ಕೊಂಡು ಬಂದಿದ್ನಲ್ಲ, ಅದಕ್ಕೆ ಅಂತ ಒಂದು ಪೋರ್ಷನ್ನ ಕ್ಲೀನ್ ಮಾಡಿ ಎಲ್ಲನೂ ಕೂಡ ನೀಟಾಗಿ ಅದರಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದೆ. ಇವಾಗಲೂ ಮತ್ತೆ ಇನ್ನೊಂದು ಸರಿ ಎಲ್ಲನೂ ಕೂಡ ಕ್ಲೀನ್ ಮಾಡಿ ಎತ್ತಿಟ್ಬಿಟ್ಟು ಮತ್ತೆ ಈ ಕಡೆ ಇನ್ನೊಂದು ವಾರ್ಡ್ರೋಬ್ ಇದೆ. ಇಲ್ಲೆಲ್ಲ ನಾನು ಬ್ಲ್ಯಾಂಕೆಟ್ಗಳಾಗಿರ್ಬೋದು ಮತ್ತು ಪಿಲ್ಲೋಗಳಾಗಿರ್ಬೋದು ಊರಿಂದ ಯಾರಾದರೂ ಬರ್ತಾ ಹೋಗ್ತಾ ಇರ್ತಾರಲ್ವ, ಒದ್ಕೊಳ್ಳೋದಕ್ಕೆ ಅಂತ ಬೇಕಲ್ವ, ಅದನ್ನೆಲ್ಲನೂ ಇಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಗ್ಲಾಸ್ ಬಾಟಲ್ ಇತ್ತು, ವಾಟ್ರ್ ಬಾಟಲು. ಅದು ಲಾಸ್ಟ್ ಇಯರ್ ನಾವು ಲಾಲ್ಬಾಗ್ ಹೋಗಿದ್ವಿ ಫ್ಲವರ್ ಶೋಗೆ ಅಂತ. ಅಲ್ಲಿ ವಾಟ್ರ್ ಬಾಟಲ್ಗೆ ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡ್ತಾ ಇರಲಿಲ್ಲ. ಫ್ಲವರ್ ಶೋನಲ್ಲಿ ಈ ಥರ ಗ್ಲಾಸ್ ಬಾಟಲಲ್ಲಿ ಕೊಟ್ಟಿದ್ರು, ಚೆನ್ನಾಗಿತ್ತು ಅಂತಂದ್ಬಿಟ್ಟು ಎತ್ತಿಟ್ಟಿದ್ದೆ. ಸಮ್ಮರ್ ಆಗಿದ್ದಾಗ ನಾನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಕುಡಿತಾ ಇದ್ದೆ ನೀರನ್ನು. ಇವಾಗೇನು ಯೂಸ್ ಇಲ್ವಲ್ಲ ಅಂತಂದ್ಬಿಟ್ಟು ಇಲ್ಲಿ ಇಟ್ಟಿದ್ದೆ. ಜಸ್ಟ್ ನಾನು ಅದು ಏನಪ್ಪ ಕಾಟ್ ಮೇಲೆ ಇಟ್ಟೆ, ಟಪ್ ಅಂತ ಹೊಡೆದೋಯ್ತು. ಅದಾಗಿದ್ಮೇಲೆ ಅದನ್ನೆಲ್ಲನೂ ಕೂಡ ನೀಟಾಗಿ ಎತ್ತಿಟ್ಬಿಟ್ಟು ಕಸ ಎಲ್ಲನೂ ಕೂಡ ಗುಡಿಸ್ಕೊಂಡೆ. ಇಲ್ಲ ಅಂತಂದರೆ ಕಾಲಿಗೆಲ್ಲ ಚುಚ್ಕೊಳ್ಳುತ್ತೆ ಅಂದ್ಬಿಟ್ಟು ಫಸ್ಟು ಅದನ್ನು ನೀಟಾಗಿ ಕ್ಲೀನ್ ಮಾಡಿಬಿಟ್ಟೆ. ಹಾಗೆ ಇದನ್ನು ಅಷ್ಟೇ, ಫಸ್ಟು ನನಗೆ ಕೆಳಗಡೆ ಇಂದ ಎಟಗಲಿಲ್ಲ. ಅದಾಗಿದ್ಮೇಲೆ ಮತ್ತೆ ಚೇರ್ ಹಾಕ್ಕೊಂಡು ಕಾಲಿನಲ್ಲಿ ಸ್ವಲ್ಪ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಇವಾಗ ಅವೆಲ್ಲನೂ ಕೂಡ ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ. ಪಿಲ್ಲೋಗಳು ಹಾಗೆ ಬೆಡ್ಶೀಟ್ಗಳು ಎಲ್ಲನೂ ಕೂಡ, ಚಾಪೆನೂ ಕೂಡ ಇಟ್ಟಿದ್ದೀನಿ. ಬಟ್ಟೆ ಮಡ್ಚ್ಕೊಳ್ಳೋದಕ್ಕೆ ಅಂತ ಅವಾಗವಾಗ ಯೂಸ್ ಮಾಡ್ತಾ ಇರ್ತೀನಲ್ಲ ನಾನು, ಹಾಗಾಗಿ ಅವನು ಕೂಡ ಕೆಳಗಡೆನೇ ಇಟ್ಕೊಂಡಿದ್ದೀನಿ. ಇನ್ನು ಎಕ್ಸ್ಟ್ರಾ ಬಟ್ಟೆಗಳು ನಾನು ನಾರ್ಮಲಿ ಯಾವುದಕ್ಕೂ ಅಷ್ಟೇ ಕಿಚನ್ ಕ್ಲೀನಿಂಗ್ ಆಗಿರ್ಬೋದು, ಮನೆ ಒರೆಸೋದಕ್ಕಾಗಿರ್ಬೋದು, ಅದಕ್ಕೆ ಅಂತ ನಾನು ಎಕ್ಸ್ಟ್ರಾ ಬಟ್ಟೆಗಳನ್ನ ಶಾಪಿಂಗ್ ಮಾಡೋದಕ್ಕೆ ಹೋಗಲ್ಲ. ಹಳೆ ಬಟ್ಟೆಗಳಿರುತ್ತಲ್ಲ, ಯೂಸ್ ಮಾಡದೇ ಇರೋವಂಥ ಬಟ್ಟೆಗಳು, ಆ ಬಟ್ಟೆಗಳನ್ನೇ ಕೂಡ ಯೂಸ್ ಮಾಡಿಕೊಂಡು ನಾನು ಮನೆ ಕ್ಲೀನ್ಗೆ ಮಾಡ್ಕೊಳ್ಳೋದು. ಇದು ನಂದು ತಾಯಿ ಕಾರ್ಡ್, ಅಂದರೆ ನಾನು ಹುಟ್ಟಿದಂಥ
ತಾಯಿ ಕಾರ್ಡು ಹಾಗೆ ನಾನು ಇಟ್ಕೊಂಡಿದ್ದೀನಿ. ನಾನು ಯಾವುದೋ ಒಂದು ವ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೆ ಅನಿಸುತ್ತೆ. ನನಗೆ ನನ್ನ ಡೇಟ್ ಆಫ್ ಬರ್ತೆ ಗೊತ್ತಿರಲಿಲ್ಲ ಪರ್ಫೆಕ್ಟಾಗಿ. ನನಗೆ ಈ ಒಂದು ತಾಯಿ ಕಾರ್ಡ್ ನೋಡಿದಾಗಲೇ ಗೊತ್ತಾಗಿದ್ದು ನನ್ನ ಡೇಟ್ ಆಫ್ ಬರ್ತು ಪರ್ಫೆಕ್ಟಾಗಿದೆ ಅಂತ ಸೊ ಹಂಗಾಗಿ ಅದರ ನೆನಪಿಗೆ ಅಂತ ಹೇಳ್ಬಿಟ್ಟು ಹಾಗೆ ನನ್ನ ಹತ್ರನೇ ಇಟ್ಕೊಂಡಿದ್ದೀನಿ. ಇನ್ನೂ ಒಂದಷ್ಟು ಫೋಟೋಸ್ಗಳೆಲ್ಲ ಇಟ್ಕೊಂಡಿದ್ದೀನಿ. ನನ್ನ PU ಡಿಗ್ರಿ ಸ್ಕೂಲ್ನಲ್ಲೆಲ್ಲ ಓದಬೇಕಾದ್ರೆ ಇದ್ದಂಥ ಫೋಟೋಸ್ಗಳು ನೆನಪಿಗೆ ಇರುತ್ತಲ್ವ, ನೋಡಿದಾಗೆಲ್ಲ ನೆನಪಾಗಬೇಕು ಅಂತ ಹೇಳಿ ಇಟ್ಕೊಂಡಿದ್ದೀನಿ. ನಾವು ಅವಾಗೆಲ್ಲ ಡಿಗ್ರಿನಲ್ಲಿ ಸರಸ್ವತಿ ಪೂಜೆ ಅಂತ ಮಾಡ್ತಿದ್ವಿ ಫೈನಲ್ ಇಯರಿಗೆ ಬಂದಾಗ. ಆ ಟೈಮಲ್ಲಾಗಿರ್ಬೋದು. ಹಾಗೆ ನಾನು ನಮ್ಮ ಅಕ್ಕ ತೆಗೆಸ್ಕೊಂಡಿದ್ದಂಥ ಫೋಟೋಗಳು, ಜೊತೆಗೆ ನಾನು ಸಿಂಗಲ್ಲಾಗಿ ಒಂದಷ್ಟು ಫೋಟೋಸ್ಗಳನ್ನ ತೆಗೆಸ್ಕೊಂಡಿದ್ದೆ. ಆ ಫೋಟೋಸ್ಗಳನ್ನೂ ಎಲ್ಲನೂ ಇಟ್ಕೊಂಡಿದ್ದೀನಿ. ಅವಾಗಂತೂ ಇನ್ನೂ ದಪ್ಪಾಗಿದ್ದೆ, ನಾನು ಗುಂಡಕ್ಕೆ ದಪ್ಪಾಗಿದ್ದೆ. ಅದಕ್ಕೆ ನೋಡಿದಾಗೆಲ್ಲ ನಾನು ಅನ್ಕೊತಾ ಇರ್ತೀನಿ ಅವಾಗ ಹಿಂಗಿದ್ದೆ ಇವಾಗ ಹಿಂಗಿದ್ದೀನಿ ಅಂತ. ಇವಾಗ ಸ್ವಲ್ಪ ಪರವಾಗಿಲ್ಲ, ದಪ್ಪ ಆಗಿದ್ದೀನಿ. ನನ್ನ ವ್ಲಾಗ್ಸ್ಗಳನ್ನ ಡೇ 1 ನೋಡೋರಿಗಾದರೆ ಗೊತ್ತಿರುತ್ತೆ, ನಾನು ಸ್ಟಾರ್ಟಿಂಗು ಯೂಟ್ಯೂಬ್ ವ್ಲಾಗ್ನ ಮಾಡಿದಾಗ ಹೇಗಿದ್ದೆ ಇವಾಗ ಹೆಂಗಿದ್ದೀನಿ ಅಂತ ಅಂದ್ಬಿಟ್ಟು ನನಗೆ ಆಶ್ಚರ್ಯ ಆಗುತ್ತೆ ಕೆಲವೊಂದು ಟೈಮು. ಎಷ್ಟು ಸಣ್ಣ ಇದ್ದೆ ಇವಾಗ ದಪ್ಪ ಆಗಿದ್ದೀನಿ ಅಂತ. ನಾನು ಅವಾಗೆಲ್ಲ ಊರಿಗೆ ಹೋಗ್ತಿದ್ದಾಗ ಎಲ್ಲರೂ ಹೇಳೋರು ನನಗೆ, ನೀನು ಕೆಟ್ಟೋಗ್ಬಿಟ್ಟಿದ್ಯಾ, ನಿನ್ನ ಮಗನ ಚೆನ್ನಾಗಿ ಸಾಕಿದ್ಯಾ ಅಂತ. ಅದಾಗಿದ್ಮೇಲೆ ನಾನು ಇಕ್ಷಿತ್ಗೆ ಫೀಡ್ ಮಾಡೋದು ಸ್ಟಾಪ್ ಮಾಡಿದ್ಮೇಲೆ ನಾನು ದಪ್ಪ ಆಗಿಬಿಟ್ಟೆ, ಇಕ್ಷಿತ್ ಸಣ್ಣ ಆಗಿಬಿಟ್ಟ. ಅವನು ತುಂಬ ಅಂದರೆ ತುಂಬ ಅಡಿಕ್ಟ್ ಆಗಿಬಿಟ್ಟಿದ್ದ ಫೀಡಿಂಗಿಗೆ. ಹಂಗಾಗಿ ಅವನು ಸ್ವಲ್ಪ ಸಣ್ಣ ಆಗಿಬಿಟ್ಟ. ನಾನು ಇಲ್ಲಿ ಆ ಕಡೆ ವಾರ್ಡ್ರೋಬ್ನು ಕೂಡ ಎಲ್ಲ ಕ್ಲೀನ್ ಮಾಡಿದ್ದಾದಮೇಲೆ ಈ ಕಡೆ ಒಂದು ಕಾಟ್ ಇಟ್ಟಿದ್ದೀವಿ. ಅದನ್ನು ನೀಟಾಗಿ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಮಾಡ್ಕೊತಾ ಇದ್ದೀನಿ. ಸೈಡಲ್ಲೆಲ್ಲ ಧೂಳೆಲ್ಲ ಇರುತ್ತಲ್ವ, ಗೋರ್ಕ ಕಟ್ಟಿರುತ್ತಲ್ವ, ಹಂಗಾಗಿ ಎಳೆದ್ಬಿಟ್ಟು ನೀಟಾಗಿ ಒಂದು ಕಡೆಯಿಂದ ಎಲ್ಲನೂ ಕ್ಲೀನ್ ಮಾಡಿಕೊಂಡೆ. ಅದಾಗಿದ್ಮೇಲೆ ಇವಾಗ ಫೈನಲಾಗಿ ಕಸ ಹೊಡ್ಕೊಳ್ಳೋಣ ಅಂತ ಹೊಡ್ಕೊತಾ ಇದ್ದೀನಿ. ಇದನ್ನು ನಾನು ಕ್ಲೀನ್ ಮಾಡೋ ಅಷ್ಟರಲ್ಲೇ ಏನಿಲ್ಲ ಅಂತಂದ್ರು 2 ರಿಂದ 3 ಅವರ್ ಆಯಿತು. ಥ್ಯಾಂಕ್ ಗಾಡ್ ನನ್ನ ಮಗ ಇನ್ನೂ ಎದ್ದಿರಲಿಲ್ಲ, ಮಲಗಿದ್ದ. 5:30 ಆದರೂ ಕೂಡ ಎದ್ದಿರಲಿಲ್ಲ. 5:30 5:45 ಅವನು ಎದ್ದಾಗ. ಸೊ ನನ್ನ ಕೆಲಸ ಆರಾಮಾಗಾಯಿತು ಅಂತಲೇ ಹೇಳ್ಬೋದು. ಇಷ್ಟೇ ನಾನು ಮಾಡೋದು ಯಾವಾಗ್ಲೂ ಅಷ್ಟೇ. ನನ್ನ ಮಗ ಎದ್ದಿದಾಗ ಈ ಥರದ ಕೆಲಸಗಳನ್ನೆಲ್ಲ ನಾನು ಏನೂ ಮಾಡೋದಕ್ಕೆ ಹೋಗಲ್ಲ. ಆದಷ್ಟು ಅವನಿಗೆ ಟೈಮ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ, ಜೊತೆಗೆ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೂ ಕೂಡ ಟ್ರೈ ಮಾಡ್ತೀನಿ. ಈ ಥರ ಮಲಗಿದಾಗ ಎಲ್ಲ ಕೆಲಸಗಳನ್ನೂ ಕೂಡ ಮುಗಿಸ್ಕೊಬಿಡ್ತೀನಿ. ಕೆಲವೊಂದು ಸಣ್ಣ ಪುಟ್ಟ ಕೆಲಸಗಳಿರುತ್ತೆ, ಅಡುಗೆ ಮಾಡೋದಾಗಿರ್ಬೋದು, ಹಾಗೆ ಬೇರೆ ಬೇರೆ ಸಣ್ಣ ಪುಟ್ಟ ಕೆಲಸಗಳನ್ನ ಎಷ್ಟಾಗುತ್ತೋ ಅಷ್ಟು ಈ ಥರ ಮಾಡ್ಕೊಂಡು. ಏನು ಬೇಕಪ್ಪ? ಏನು? ಹಾಗೆಯೇ ನಾನು ಹೊರಗಡೆ ಮಳೆ ಬಂದು ಕೂಡ ನಿಂತಿತ್ತು. ಹೊರಗಡೆನೂ ಕೂಡ ನೀಟಾಗಿ ಎಲ್ಲ ಒರೆಸ್ಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಆಗೋಣ ಅಂತ ಹೇಳಿ ಫ್ರೆಶ್ ಅಪ್ ಆದೆ. ಅಷ್ಟರಲ್ಲಿ ಇಕ್ಷಿತ್ ಎದ್ಬಿಟ್ಟ. ಅವನಿಗೆ ಎದ್ದಿದ ತಕ್ಷಣ ಡೈರೆಕ್ಟಾಗಿ ಅಡುಗೆ ಮನೆಗೆ ಕರ್ಕೊಂಡು ಬರ್ತಾನೆ. ಏನಾದರೂ ಒಂದನ್ನು ಕೊಡಬೇಕು ತಿನ್ನೋದಕ್ಕೆ. ಅವ್ನು ತಿಂತಾನೋ ಬಿಡ್ತಾನೋ ಗೊತ್ತಿಲ್ಲ, ಒಟ್ಟಲ್ಲಿ ಅವನಿಗೆ ತಿನ್ನೋಕ್ಕೆ ಏನಾದರೂ ಕೊಡಬೇಕು. ಅವನಿಗೆ ಸ್ವಲ್ಪ ತಿನ್ನೋಕ್ಕೆ ಏನಾದರೂ ಕೊಟ್ಬಿಟ್ರೆ ಆರಾಮ್ಸೆ ಹಾಡಿಕೊಂಡು ಕುಂತಿರ್ತಾನೆ. ಇನ್ನೇನು ಹೆಂಗಿದ್ರು ಟೈಮ್ ಆಗಿತ್ತು, 6 ಗಂಟೆ ಆಗಿತ್ತು. ಹಾಗಾಗಿ ನಾನಿಲ್ಲಿ ಕಾಫಿಗೆ ಇಟ್ಬಿಡೋಣ ಅಂತ ಇಟ್ಟಿದ್ದೀನಿ. ಹಾಗೆ ಅವನಿಗೂ ಕೂಡ ಹಾಲನ್ನ ಕಾಯೋಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಪಾತ್ರೆಗಳೆಲ್ಲ ಇತ್ತು, ಅದನ್ನೆಲ್ಲನೂ ಕೂಡ ಜೋಡಿಸ್ಕೊಬಿಡೋಣ ಅಂತ ಜೋಡಿಸ್ಕೊತಾ ಇದ್ದೀನಿ. ನನಗೆ ಹೇಗೆ ಅಂತಂದರೆ ಏನೇ ಒಂದು ಕೆಲಸ ಮಾಡಿದ್ರೂ ಕೂಡ ಪರ್ಫೆಕ್ಟಾಗಿ ಮಾಡಬೇಕು. ಕಾಫಿ ಮಾಡ್ತಾ ಇದ್ನಲ್ಲ, ಹಾಗಾಗಿ ಅಷ್ಟೋ ತನಕ ಸುಮ್ಮನೆ ಏನು ನಿಂತ್ಕೊಳ್ಳೋದು, ಪಾತ್ರೆಗಳನ್ನಾದರೂ ಜೋಡಿಸ್ಕೊಬಿಡೋಣ ಅಂತ ಹೇಳಿ ಜೋಡಿಸ್ಕೊಂಡೆ. ಇನ್ನು ಕಾಫಿ ಎಲ್ಲ ಆದಮೇಲೆ ಹಾಗೆ ಇವತ್ತಿನ ಡಿನ್ನರ್ಗೆ ನಾನು ಅವರೆಕಾಳು ಸಾಂಬಾರನ್ನ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ತುಂಬ ದಿನದಿಂದ ಅಂದ್ಕೊತಾ ಇದ್ದೆ ಅವರೆಕಾಳು ಸಾಂಬಾರು ಮಾಡೋಣ. ಎಷ್ಟೊಂದು ಜನ ಹೇಳ್ತಾರೆ ಅವರೆಕಾಳು ತೊಗೊಂಡು ಬಂದಿದ್ದೆ ಸಾಂಬಾರು ಮಾಡಿದೆ, ಹಾಗೆ ಅಲಸಂದಿ ಕಾಳು ತೊಗೊಂಡು ಬಂದಿದ್ದೆ ಸಾಂಬಾರು ಮಾಡಿದ್ದೆ ಅಂತ. ನಾನು ಒಂದು ದಿನವೂ ಕೂಡ ನಮ್ಮ ಮನೇಲಿ ಮಾಡಿರಲೇ ಇಲ್ಲ. ಸೊ ಹಾಗಾಗಿ ಸಾಂಬಾರು ಮಾಡೋಣ ಅಂತ ಹೇಳಿ ಅವರೆಕಾಯಿನ ತೊಗೊಂಡು ಬಂದು ಬಿಡಿಸ್ಕೊಂಡು ಇಲ್ಲಿ ನಾನು ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸಂಜೆ ನಾನು ರೂಮ್ ಕ್ಲೀನ್ ಮಾಡೋ ಟೈಮಲ್ಲಿ ಮಳೆ ಸಿಕ್ಕಾಪಟ್ಟೆ ಜೋರಾಗಿ ಬಂತು. ಆ ಟೈಮಲ್ಲಿ ಇವಾಗ ಹೊರಗಡೆ ಹೋದ್ರಂತೂ ತುಂಬಾ ಚಳಿ ಆಗ್ತಾಯಿತ್ತು. ಹೊರಗಡೆ ಹೋಗಿ ಬಂದನಲ್ಲ, ಹಾಗಾಗಿ ಶಾಲ್ನ ಹಾಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹೊತ್ತು ಆದಮೇಲೆ ಸೆಕೆ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಬೇಕಂದರೆ ತೆಗಿಯೋಣ ಅಂತ ಹೇಳಿಬಿಟ್ಟು. ಹಾಗೆ ನಾನಿಲ್ಲಿ ತರಕಾರಿ ಎಲ್ಲನೂ ಕಟ್ ಮಾಡಿಕೊಂಡು ಇವಾಗ ಹಾಕ್ಕೊತಾ ಇದ್ದೀನಿ. ಫಸ್ಟಿಗೆ ನಾನು ಅವರೆಕಾಳನ್ನ ತೊಳೆದ್ಬಿಟ್ಟು ಅದು ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಅದ್ರ ಜೊತೆಗೆ 2 ಟೊಮೆಟೊ, 1 ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಜೊತೆಗೆ ತರಕಾರಿ ಹಾಕ್ಕೊಂಡು ಖಾರದ ಪುಡಿ ಹಾಕ್ಕೊಂಡು ಇದಕ್ಕೆ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಮತ್ತೆ ನೀರು ಬೇಕು ಅಂದರೆ ಹಾಕೋಬೋದು.
ಅದಾಗಿದ್ಮೇಲೆ ಅದು ಒಂದು ಕುದಿ ಬಂದಮೇಲೆ ನಾನು ಇಲ್ಲಿ ಬದನೆಕಾಯಿನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಅದು ಒಂದು ಕುದಿ ಬಂದಮೇಲೆ ನಾನಿಲ್ಲಿ ಲಿಡ್ನ ಕ್ಲೋಸ್ ಮಾಡಿ 2-3 ವಿಷಲ್ನ ಕೂಗಿಸ್ಕೋಬೇಕು. ಹಾಗೆ ಮೇಯ್ನಾಗಿ ಅವರೆಕಾಳು ಸಾಂಬಾರಿಗೆ ಹುಳಿ ಬಿಟ್ರೇ ಚೆನ್ನಾಗಿರೋದಲ್ವ, ಹಾಗಾಗಿ ಹುಳಿನೂ ಕೂಡ ಬಿಟ್ಟಿದ್ದೀನಿ. ಜೊತೆಗೆ ರೈಸಿಗೂ ಕೂಡ ಇಟ್ಬಿಟ್ಟು ಸ್ವಲ್ಪ ಪಾತ್ರೆಗಳೆಲ್ಲ ಇತ್ತು ಅದನ್ನೆಲ್ಲನೂ ಕೂಡ ವಾಶ್ ಮಾಡ್ಕೊಬಿಡೋಣ ಅಂತ ಹೇಳಿ ವಾಶ್ ಮಾಡ್ಕೊತಾ ಇದ್ದೀನಿ. ಯಕ್ಷಿತ್ ಆಟ ಆಡ್ತಾ ಇದ್ದ, ಹಾಗೆ ಆನಂದ್ ಇನ್ನೂ ಬಂದಿರಲಿಲ್ಲ. ಅವ್ರು ಬರೋ ಅಷ್ಟರಲ್ಲೇ ನಾನು ಆಲ್ಮೋಸ್ಟ್ ಎಲ್ಲ ಕೆಲಸನೂ ಕೂಡ ಮುಗಿಸ್ಕೊಬಿಟ್ಟಿರ್ತೀನಿ. ಅವ್ರು ಬರೋ ಅಷ್ಟರಲ್ಲೇ 9 ಗಂಟೆ ಆಗಿರುತ್ತಲ್ವ. ಬಂದಮೇಲೆ ರೈಸ್ ಮಾಡೋದ ಇಲ್ಲ ಮುದ್ದೆ ಮಾಡೋದ ಏನಾದರೂ ಕೂಡ ಮಾಡಿಕೊಂಡು ತಿನ್ನಬೇಕು. ಸೊ ಹಾಗಾಗಿ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಕೂಡ ಮುಗಿಸ್ಕೊತೀನಿ. ನಾನು ಪಾತ್ರೆ ತೊಳೆದಾಗೋ ಅಷ್ಟರಲ್ಲಿ ಇದು ವಿಷಲ್ ಬಂದಿತ್ತು. ಇವಾಗ ಟೊಮ್ಯಾಟೊನ ಎತ್ಕೊಂಡು ನಾನಿಲ್ಲಿ ಹುಳಿ ಬಿಟ್ಕೊತಾ ಇದ್ದೀನಿ. ಮತ್ತು ಟೊಮ್ಯಾಟೊನ ಸ್ಮ್ಯಾಶ್ ಮಾಡಿ ಹಾಕ್ಕೊಂಡಿದ್ದೀನಿ. ಯಾವಾಗಲೂ ಅಷ್ಟೇ ಟೊಮ್ಯಾಟೊನ ಏನಪ್ಪ ಅಂತಂದರೆ ನಾವು ಮಾಮೂಲಿ ಉಂಡೆಯಾಗೆ ಹಾಕ್ಬಿಟ್ಟು ಅದನ್ನು ಸ್ಮ್ಯಾಶ್ ಮಾಡಿ ಹಾಕ್ಕೊಂಡ್ರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಕಟ್ ಮಾಡಿ ಹಾಕಿದರೆ ಅಷ್ಟು ಚೆನ್ನಾಗಿರಲ್ಲ. ನಾನು ಯಾವಾಗಲೂ ಅಷ್ಟೇ ಹೀಗೆ ಮಾಡ್ಕೊಳ್ಳೋದು. ಹುಳಿ ಎಲ್ಲ ಚೆನ್ನಾಗಿ ಬೆಂದಮೇಲೆ ನಾನಿಲ್ಲಿ ಒಗ್ಗರಣೆಗೆ ಅಂತ ಹೇಳಿ ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾಗಿದ್ಮೇಲೆ ಸಾಂಬಾರನ್ನ ಹಾಕ್ಕೊಂಡ್ರೆ ಅವರೆಕಾಳು ಸಾಂಬಾರು ರೆಡಿ ಆಗುತ್ತೆ. ತುಂಬಾ ಟೇಸ್ಟಿಯಾಗಿ ಚೆನ್ನಾಗಾಗಿತ್ತು. ಇನ್ನು ನಾನು ಮಧ್ಯಾಹ್ನ ಬಟ್ಟೆಗಳನ್ನ ಮೆಷಿನ್ಗೆ ಹಾಕಿದ್ನಲ್ವ, ಇವಾಗ ಒಣಗಾಕ್ತಾ ಇದ್ದೀನಿ. ಮಳೆ ಅಂತೂ ಅಂದರೆ ಹನಿ ಕಂಟಿನ್ಯೂಸ್ ಆಗಿ ಬರ್ತಾನೆ ಇತ್ತು. ಇವಾಗ ಸ್ವಲ್ಪ ಕಡಿಮೆ ಆಗಿತ್ತು, ಹಾಗಾಗಿ ಈ ಕಡೆ ಶೀಟ್ ಇದೆಯಲ್ಲ ಅಷ್ಟಕ್ಕೆ ಮಾತ್ರನೇ ಎಲ್ಲ ಬಟ್ಟೆಗಳನ್ನೂ ಕೂಡ ಒಂದ್ರ ಮೇಲೆ ಒಂದು ಹಾಕಿದರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಆ ಕಡೆಗೆ ಹಾಕಿದರೆ ಮಳೆ ಬಂದರೆ ನೆಂದೋಗ್ಬಿಡುತ್ತಲ್ವ, ಹಾಗಾಗಿ ಅದಾಗಿದ್ಮೇಲೆ ಬಟ್ಟೆಗಳನ್ನೆಲ್ಲ ಒಣಗಾಕಿ ಅಷ್ಟರಲ್ಲಿ ಆನಂದ್ ಕೂಡ ಬಂದರು. ಆನಂದ್ ಬಂದಮೇಲೆ ಬಿಸಿಯಾಗಿ ಮುದ್ದೆ ಮಾಡಿ ಊಟನ ಮಾಡಿದ್ವಿ. ಇವತ್ತಿನ ದಿನ ಹೀಗಿತ್ತು ನಂದು. ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ವ್ಲಾಗ್ ಇಷ್ಟ ಆಗಿರುತ್ತೆ ಅನ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಆದಷ್ಟು ಬೇಗ ಮತ್ತೆ ನಾನು ನಿಮಗೆ ಇನ್ನೊಂದು ವ್ಲಾಗ್ನೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ವಿತ್ ಲಾಟ್ಸ್ ಆಫ್ ಲವ್.